ನಮಸ್ತೆ, ವೆಲ್ಕಮ್ ಟು ಮಂಜೂಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಾಂಗಿಬಾತ್ ಮಾಡಿದ್ದೆ. ಸಿಂಪಲ್ಲಾಗಿ, ಈಸಿಯಾಗಿ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡ್ಕೋಬೋದು. ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಕೂದಿಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದು ಬದನೆಕಾಯಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು, ಆ ಬಾಣಲೆಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಕಂದು ಬಣ್ಣಕ್ಕೆ ಬರೋವರೆಗೂ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಸಾಸಿವೆ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಕ್ಯಾಪ್ಸಿಕಮ್ ಸೇರಿಸಿ ಈರುಳ್ಳಿನೂ ಸೇರಿಸ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ, ಸ್ವಲ್ಪ ಬಾಡಿದರೆ ಸಾಕು. ನಾವು ಕೆಲವೊಂದು ಪಲಾವ್ಗಳಿಗೆಲ್ಲ ಡ್ರೈ ಮಾಡ್ತೀವಲ್ಲ, ಆ ಥರ ಏನಾಗೋದು ಬೇಡ. ಸ್ವಲ್ಪ ಬಾಡ್ಕೊಂಡ್ಮೇಲೆ ನಾವಿದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ಕೋಬೇಕು. ಫಸ್ಟು ಟೊಮೊಟೊ ಹಾಕಬಾರ್ದು, ಬದನೆಕಾಯಿ ಹಾಕಬೇಕು. ಬದನೆಕಾಯಿ ಎಣ್ಣೆ ಜೊತೆ ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ನಾವಿದಕ್ಕೆ ಟೊಮೊಟೊ ಹಾಕ್ಕೋಬೇಕು. ಆಮೇಲೆ ನಾವು ಟೊಮೊಟೊ ಸೇರಿಸ್ಬೇಕು. ಇವಾಗ ಬದನೆಕಾಯಿನ ಸ್ವಲ್ಪ ಬಾಡಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 4 ಬದನೆಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 6 ಜನ ಇದ್ದೀವಿ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ. ಟೊಮೊಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ತರಕಾರಿಗಳಿರ್ಬೋದು, ಉಪ್ಪು ಹಾಕಿದಾಗ ಬೇಗ ಬಾರುತ್ತೆ. ಇವಾಗ ಬದನೆಕಾಯಿ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಸೇರಿಸ್ಕೊಂಡು ಹುರ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಟೊಮೊಟೊ ಹಣ್ಣು 2 ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ಬಾಡುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. 10 ನಿಮಿಷದಲ್ಲಿ ನೀವು ನೋಡಿ ತುಂಬ ಚೆನ್ನಾಗಿ ಬದನೆಕಾಯಿ ಟೊಮೊಟೊ ಎಲ್ಲ ಬಾಡ್ಕೊಳ್ಳುತ್ತೆ. 10 ನಿಮಿಷ ಸಾಕು. ಸ್ಟೀಮ್ ಥರ ಇರುತ್ತೆ ಲಿಡ್ ಕ್ಲೋಸ್ ಮಾಡಿದಾಗ, ಹಾಗಾಗಿ ಬೇಗ ಬಾಡ್ಕೊಳ್ಳುತ್ತೆ. ಆಮೇಲೆ ನಾವು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಬೋದು. ಈಗ ಮತ್ತೆ ಲಿಡ್ಡು ಓಪನ್ ಮಾಡಿದ ಮೇಲೆ ಇವಾಗ ವಾಂಗಿಬಾತ್ ಪೌಡ್ರನ್ನ ಸೇರಿಸಿ ನೋಡಿ, ಲಿಡ್ ಓಪನ್ ಮಾಡಿದ್ಮೇಲೆ ಇಷ್ಟು ಬೆಂದಿತ್ತು, ಅಂದರೆ 80% ಅಷ್ಟೇ ಬೆಂದಿತ್ತು ಬದನೆಕಾಯಿ. ತುಂಬ ಸೂಪರಾಗಿತ್ತು. ಇವಾಗ ಇದಕ್ಕೆ ಒಂದು ವಾಂಗಿಬಾತ್ ಪೌಡ್ರ್ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರೋ ಹುಣಸೆ ರಸನ ಸೇರಿಸಿ ಟೇಸ್ಟ್ನ ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅನ್ನದ ಜೊತೆ ಕಲಸಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ವಾಂಗಿಬಾತ್ ರೆಡಿ ಆಗಿಬಿಡುತ್ತೆ. ಕೆಲವರು ಈ ಹಂತದಲ್ಲೇ ಒಂದು ಲೋಟ ಅಕ್ಕಿನೋ 2 ಲೋಟ ಅಕ್ಕಿನೋ ಆ ಥರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಸೇರಿಸ್ಕೊಂಡು ಅಕ್ಕಿ ಸೇರಿಸ್ಕೊಂಡು ಬಾತ್ ಕೂಡ ಮಾಡ್ಕೋತಾರೆ. ನಾನು ಆ ಥರ ಮಾಡಲ್ಲ, ಗೊಜ್ಜು ಮಾಡಿ ಇಟ್ಕೊತೀನಿ. ಅನ್ನ ಕಲಸಿದ್ಮೇಲೆ ಬಿಸಿ ಬಿಸಿ ವಾಂಗಿಬಾತ್ ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್